ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿರೋದು ಬಂದು ಹೆಲ್ದಿಯಾದಂಥ ಕ್ವಿಕ್ಕಾಗಿ ಮಾಡೋವಂಥ ಸ್ಮೂದಿ. ಸೊ ಇದಂತೂ ಎಲ್ರಿಗೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತು ಕೂಡ ತುಂಬಾ ಒಳ್ಳೆಯದು. ಸೊ ಈಗ ಒಂದು ಸ್ಮೂದಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಸ್ವಲ್ಪ ಆ್ಯಪಲ್ ತೊಗೊಂಡಿದ್ದೀನಿ. ಒಂದು ಆ್ಯಪಲ್ಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಿಪ್ಪೆ ಎಲ್ಲ ತೆಗೆದು ಅದನ್ನು ಹಾಕ್ತಿದ್ದೀನಿ. ಅದಾದಮೇಲೆ ಒಂದೇ ಒಂದು ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ. ನಾನು ಜಾಸ್ತಿ ಕ್ಯಾರೆಟ್ ತೊಗೊಂಡಿಲ್ಲ, ಒಂದು ಸ್ವಲ್ಪ ಇಷ್ಟು. ಮತ್ತು ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿ ಇದೆಯಲ್ಲ ಅದನ್ನು ಹಾಕ್ಕೊತೀನಿ. ಒಂದು 10 ಒಣ ದ್ರಾಕ್ಷಿ, ಒಂದು 3 ಗೋಡಂಬಿ, ಈಗ ಒಂದು 6. ಇದನ್ನು ಸ್ವಲ್ಪ ಹಿಂಗೆ ಕೈಯಲ್ಲೇ ಕಟ್ ಮಾಡಿಕೊಂಡು ಹಾಕ್ಕೊಬೋದು. ಸೊ ಅದಾದಮೇಲೆ ಈಗ ಇದಕ್ಕೆ ಬನಾನ ಹಾಕೋಣ. ಸೊ ಬನಾನ ಒಂದು 3 ತೊಗೊತಿದ್ದೀನಿ ನಾನಿಲ್ಲಿ. ಒಂದು 2 ಸ್ಪೂನಷ್ಟು ಜೇನುತುಪ್ಪ, ಸೊ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ನೋಡಿ, ನಾನು ನೀರೇ ಹಾಕ್ಕೊಳ್ದಿರ ರುಬ್ಕೊಂಡಿದ್ದೀನಿ. ಇದು ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟು ಬಂದಿದೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿದ್ಮೇಲೆ ಇನ್ನೊಂದ್ಸಲಿ ಮಿಕ್ಸಿನ ಸ್ವಲ್ಪ ಓಡಿಸೋಣ ಇದನ್ನು. ಸೊ ನೋಡಿದ್ರಲ್ಲ, ಸ್ಮೂದಿ ಎಷ್ಟು ಬೇಗ ಕ್ವಿಕ್ಕಾಗಿ ರೆಡಿ ಆಯಿತು, ಹೆಲ್ದಿಯಾಗಿರುತ್ತೆ. ಸೊ ಇದಕ್ಕೆ ಶುಗರ್ ಕೂಡ ಹಾಕಿಲ್ಲ. ಸೊ ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಫ್ರೂಟ್ಸ್ ತಿನ್ನಲ್ಲ ಅಂತವರು ಈ ರೀತಿ ಮಾಡಿಕೊಂಡು ತಿನ್ಬೋದು. ಸೊ ನೋಡಿದ್ರಲ್ಲ, ಹೆಲ್ದಿಯಾಗಿರೋಂಥ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋಂಥ ಮಿಲ್ಕ್ ಶೇಕು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಈಗ ಇದು ನಾನು ಹೇಗಿದೆ ಅಂತ ಕುಡಿದು ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಕುಡಿಬೋದು. ತುಂಬಾ ಚೆನ್ನಾಗಿದೆ.
ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ.